ನಮ್ಮ ಎಂಟೈರ್ ಟೀಮ್ ಒಂದು ಊರೇ ಸೇರಿದೆ ಈ ಒಂದು ಹಾಡನ್ನ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಬಂದು ಮಾತಾಡಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಮಾತಾಡಿರೋದು. ಇದು ನನ್ನ ಮೊದಲನೇ ಕಮರ್ಷಿಯಲ್ ಸಾಂಗ್, ಡಾನ್ಸ್ ನಂಬರ್, ನಂದು ಫಸ್ಟ್ ಪ್ರಾಪರ್ ಡಾನ್ಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ನರ್ವಸ್ನೆಸ್ ಇತ್ತು. ಮುರಳಿ ಮಾಸ್ಟರ್ ಹೇಳ್ದಂಗೆ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ಪಿಗೂ ಅವ್ರಿಗೆ ಕಾಟ ಕೊಡ್ತಾಯಿದೆ, ಸರ್ ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆಯಾ. ಯಾಕಂದರೆ ಆಬ್ವಿಯಸ್ಲಿ ನಿರಂಜನ್ ಅವರು ಹಿಸ್ ಅನ್ ಅಮೇಝಿಂಗ್ ಡಾನ್ಸರ್. ಆ್ಯಂಡ್ ಎಲ್ಲ ಡಾನ್ಸರ್ಸು ಇದ್ದರು ಸ್ಟೇಜ್ ಮೇಲೆ. ಸೊ ಅವರು ಒನ್ ಟೇಕಲ್ಲೆಲ್ಲ ಮುಗಿಸ್ಬಿಡ್ತಾರೆ, ನನ್ನಿಂದ ಇನ್ನೊಂದು ಟೇಕ್ ಆಗಬಾರ್ದು ಅಂತ ಒಂದು ಭಯ ಇತ್ತು ನನಗೆ. ಸೊ ಮುರಳಿ ಮಾಸ್ಟರ್ಗೆಲ್ಲ ಕಾಟ ಕೊಟ್ಟು ಸ್ಟೇಜಲ್ಲಿ ಬಂದಮೇಲೆ, ಸೆಟ್ಟಲ್ಲಿ ಬಂದಮೇಲೆ ನಂಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂತು. ನಂಗೆ ಕಾನ್ಫಿಡೆನ್ಸ್ ಬರೋವ್ರಿಗೂ ಬೇರೆ ಅವ್ರು ಯಾರಿಗೂ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ನಾನು. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ಔಟ್ಕಮ್ ನನಗೆ ಇಷ್ಟ ಆಗಿದೆ, ಅಮ್ಮಂಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್, ಗರಿಮಾ ಮ್ಯಾಮ್, ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಗರಿಮಾ ಮ್ಯಾಮ್ ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾಯಿದ್ರು. ಪ್ರೊಡ್ಯೂಸರ್ಸ್ ಯೂಶ್ವಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಮ್ಯಾಮ್ ಬಂದು ಅವ್ರದ್ದೇ ಒಂದು ಎನರ್ಜಿನ ಫಿಲ್ ಮಾಡ್ತಾಯಿದ್ರು ಸೆಟ್ಟಲ್ಲಿ. ಆ್ಯಂಡ್ ಮಹಂತೇಶ್ ಸರ್, ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ, ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಾಮಿ ಸರ್, ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀರಾ. ನಂದು ಗ್ಲ್ಯಾಮರಸ್ ಅಂತ ಏನಾದರೂ ಹೀರೋಯಿನ್ ಆಗಿ ಗ್ಲ್ಯಾಮರಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಎವರ್ ಪ್ರಾಪರ್ ಗ್ಲ್ಯಾಮರಸ್ ರೋಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿರಂಜನ್, ಐ ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ತುಂಬ ಇಂಪ್ರೂವೈಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ವಿ. ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಕಾಂಪೀಟಿಂಗ್ ಆ್ಯಕ್ಟಿಂಗ್ ವಿತ್ ಯು. ಆ್ಯಂಡ್ ಪ್ರೇಮ್ಸ್, ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಿಂದನೇ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅಷ್ಟೇ ಕಂಫರ್ಟಬಲ್ಲಾಗಿ ಫೀಲ್ ಮಾಡಿಸ್ತಾ ಇದ್ರಿ. ಆ್ಯಂಡ್ ಎವರ್ ನಮ್ಮ ಸಿನಿಮಾಲ್ಲಿ ಒಂದಷ್ಟು ಹೈಸ್ ಆ್ಯಂಡ್ ಲೋಸ್ ಇವೆ. ಲೋಸಲ್ಲಿ ತುಂಬ ಇಂಟೆನ್ಸ್ ಆ್ಯಕ್ಟಿಂಗ್ ಬೇಕಿತ್ತು. ಅವಾಗ ಅವರೇ ನನ್ನ ಪುಷ್ ಮಾಡಿಬಿಟ್ಟು, ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಇದು ಚೆನ್ನಾಗಿ ಮಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾಯಿದೆ ಅಂತೆಲ್ಲ ಹೇಳ್ತಾಯಿದ್ರು. ದಟ್ ಈಸ್ ವೆರಿ ಮೋಟಿವೇಟಿಂಗ್ ಕಮಿಂಗ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಸಚಿನ್ ಕಸೂರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಎವರ್ ಕಮರ್ಷಿಯಲ್ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಗೀತ ಮ್ಯಾಮ್, ವೆರಿ ನೈಸ್ ಸಿಂಗಿಂಗ್. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಮ ವಾಯ್ಸಿಗೆ ನಾನು ಡಾನ್ಸ್ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಸರ್, ಪ್ರಮೋದ್ ಸರ್, ಲಿರಿಕ್ಸ್ ಆರ್ ಅಮೇಝಿಂಗ್. ಆ್ಯಂಡ್ ಯಾರನ್ನಾದರೂ ಮಿಸ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹಾಡು ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಒಂದಷ್ಟು ಹುಕ್ ಸ್ಟೆಪ್ಸು ಬಿಟ್ಟಿದ್ದೀವಿ, ಎಲ್ಲರೂ ಅದರ ಸ್ವಲ್ಪ ಟ್ರೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ, ನೆಕ್ಸ್ಟ್ ನೀವು ಮಾಡಿದ್ಮೇಲೆ ಅವ್ರು ಟ್ರೆಂಡ್ ಮಾಡ್ತಾರೆ. ಎಲ್ರೂ ಬಿಟ್ಟರೆ ಮಹಂತೇಶ್ ಅವ್ರ ಹೆಸರು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ನೋಡಿ, ಇಲ್ಲಿ ಹೇಳ್ತಿದ್ದಾರೆ. ಅಯ್ಯೋ ಹೌದು, ಮಹಂತೇಶ್ ಅವರೇ, ಸಾರಿ. ಮಹಂತೇಶ್ ಅವರೇ ವೆರಿ ನೈಸ್. ಅಂದರೆ ನಮ್ದು ಇಬ್ಬರದ್ದು ಕಾಂಬಿನೇಷನ್ ಇಲ್ಲ, ಬಟ್ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ. ಅಮೇಝಿಂಗ್ ಆ್ಯಕ್ಟರ್ ಅವರು. ಆನ್ ಸ್ಟೇಜ್, ಆಫ್ ಸ್ಟೇಜ್ ಎರಡರಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಇದು ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಆ್ಯಂಡ್ ಎಸ್, ಅಷ್ಟೇ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಮೀಡಿಯಾ ಮುಖಾಂತರನೇ ನಾನು ಇಷ್ಟು ದೂರ ಬಂದಿರೋದು ನನ್ನ ಜರ್ನಿಯಲ್ಲಿ. ಇನ್ನು ಮುಂದೆ ನೀವೇ ಕರ್ಕೊಂಡು ಹೋಗಬೇಕು. ಪ್ಲೀಸ್ ನಮ್ಮ ಸಿನಿಮಾ ಹಾಡನ್ನ ಸಪೋರ್ಟ್ ಮಾಡಿ. ತುಂಬ ಖುಷಿಯಾಗಿ ಇಷ್ಟಪಟ್ಟು ಮಾಡಿರೋಂಥ ಹಾಡು. ಸೊ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ಬಾಯ್ಸ್ ಟೀಮ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸಿನಿಮಾ ತಂಡ, ನನ್ನ ಸಹಕಲಾವಿದರು, ನನ್ನ ಫ್ಯಾಮಿಲಿ, ನನ್ನ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಬೆಟರ್ ಹಾಫ್, ಶೀ ಈಸ್ ಆಲ್ಸೋ ಹಿಯರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ಈ ಪ್ರೋಗ್ರಾಮಿಗೆ ಬಂದಿರೋದಕ್ಕೆ. ಈ ಸಾಂಗಿಗೆ ಫಸ್ಟ್ ಬರ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ದೆ. ಫಸ್ಟ್ ಒಂದೇ ಮಾತು ಹೇಳಿದ್ರು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿನಗೆ ಸಿಕ್ಕಿರೋದು ಅದೃಷ್ಟ ಅಂತ. ಅದು ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು ಮಹಂತೇಶ್ ಸರ್. ಯಾವುದೊಬ್ಬ ನೀರೋಗೆ ಈ ಥರ ಒಂದು ಸೆಟಪ್ ಆಗಿರಲಿ, ಈ ಥರ ಒಂದು ಸೆಟ್ಟು, ಬಾಬಾ ಅವರದ್ದು ಕಾಸ್ಟ್ಯೂಮ್ಸು, ಸ್ವಾಮಿ ಸರ್ DOP, ಈ ಥರ ಒಂದು ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಂದು ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡಿರೋದು ಬೇರೆ. ಇದು ತುಂಬಾ ಖುಷಿ ಕೊಡ್ತು ನನಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗಲ್ಲಿ. ಆಮೇಲೆ ಇದಕ್ಕೆ ಮೇಯ್ನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಥರ ಒಂದು ಬಜೆಟಲ್ಲಿ ಆ್ಯಕ್ಚುಲಿ ಮೂರು ಸ್ಕೆಡ್ಯೂಲ್ ಮುಗಿಸ್ಬಿಡ್ತಾರೆ. ಅದನ್ನ ಒಂದು ಸಾಂಗ್ ಮಾಡಿದ್ವಿ. ಡೆಫಿನೆಟ್ಲಿ ಏನಕ್ಕೆ ಅಂದರೆ ಅದು ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ.
ಸೊ ಇದು ತುಂಬ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಾಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ನೆಲ್ಲರನ್ನೂ ರಂಜಿಸಿದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾಗಿ ಸ್ಟೆಪ್ಸು. ನನಗೆ ಅದನ್ನೇ ಯಾವಾಗ ಡ್ಯಾನ್ಸರ್ ಆದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಇಷ್ಟು ಸಾಕು ವರ್ಕ್ ಆಗುತ್ತೆ ಸುಮ್ಮನೆ ಅಂತ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸು ಸರ್. ನಾನು ಒಂದು ಚಿಕ್ಕ ನಿಮ್ಮದು BGM RR ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು. ಏನು ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕುಯ್ ಅನ್ನೋದ್ರಲ್ಲಿ ಒಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ಥರದ್ದೆಲ್ಲ ತುಂಬ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ನಿಮ್ಮ ಒಂದು ಈ ಸಾಂಗ್ ಅಲ್ಲ, ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮಗೆ ಪ್ರಮೋಷನಲ್ ಮಾತಾಡಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡಿಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟು ಮಧುರನಗೆ ಸೊ ಅದು ಒಂದು 4 ಸಾಂಗ್ಸ್ ಎಲ್ಲನೂ ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ಬರದ್ದು ಒಂದು ಟಗ್ ಆಫ್ ವಾರ್ ಇತ್ತು. ಫಸ್ಟು ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಆಗಲಿಲ್ಲ. ತುಂಬ ವರ್ಷಗಳು ನಮ್ಮಿಬ್ಬರದು, ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವಾ, ಏನು ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯಿತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯಿತು ಸಿನಿಮಾದು. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಕ್ವಿಕ್ಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆ್ಯಂಡ್ ರಿಲೀಸ್ ಸ್ಪಾರ್ಕ್. ಒಂದು ಸಿನಿಮಾನ ಯಾವ ಥರ ಮಾಡಬೇಕು, ಯಾವ ಥರ ಪ್ಲಾನಿಂಗ್ ಇಟ್ಕೋಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳ್ಕೊಡ್ತು. ಈ ಸಿನಿಮಾ ತುಂಬ ಜನಕ್ಕೆ ಮಾದರಿ ಆಗಬೇಕು. ಯಾಕಂದರೆ ತುಂಬ ವರ್ಷಗಳು ಆರ್ಟಿಸ್ಟು ರಾಂಗ್ ಟೀಮ್ ಜೊತೆ ಸೇರಿಕೊಂಡು ತುಂಬ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ IT ಟೈಕೂನ್ ಆಗಿರೋ ನಮ್ಮ ಅವಿನಾಶ್ ಸರ್, ಹಾಗೂ ದೆನ್ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಆ್ಯಂಡ್ ದರ್ ಎಂಟೈರ್ ಪ್ರೊಡಕ್ಷನ್ ಟೀಮ್, ನಮ್ಮ ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನು ಬೇಕು, ಈ ಸೆಟ್ಟಿಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನಾನು ಕೊಡ್ಬೇಕು, ಇಷ್ಟೇ ದಿನ ನಿಮಗೆ ಕೊಡೋದು. ಅದು ಕರೆಕ್ಟಾಗಿ ವಿಶ್ವಾಸ ಅವ್ರಿಗೆ ರೈಟ್ ಹ್ಯಾಂಡ್ ಎಲ್ಲ ಮಾಡಿ ನಿಜವಾಗ್ಲೂ ನನಗೆ ಈ ಥರ ಆಗುತ್ತೆ. 2 ದಿನದಲ್ಲಿ ಮಾಡಿದ್ವಲ್ಲ ಸರ್ ಇದು, 2 days. ನಂಗೆ ತೋರಿಸೋರೆಲ್ಲ ಕೇಳ್ತಾರೆ ಹೆಂಗ್ ಮಾಡಿದ್ರಿ ಇದನ್ನ ಅಂತ. ಅದನ್ನೇ ಹೇಳಿದೆ, ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದು ಅಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನೇ 6 ತಿಂಗಳಲ್ಲಿ ಫಾಸ್ಟಾಗಿ ಮಾಡಿಕೊಡಿ, ಇನ್ನೂ ಬೇಗ ಆಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ, ನಿಮ್ಮ ಬ್ಯಾನರಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಳ್ಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ, ಪ್ರೇಮ್ ಸರ್ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸರ್. ಅವ್ರು ಅದನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಏನಪ್ಪ ನೀನು ನಂದಿನಿ ಹಾಲಲ್ಲಿ ಸ್ನಾನ ಮಾಡ್ತೀಯ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ನಮ್ಮ ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಇವಾಗ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ ಕೋ ಆಕ್ಟರ್ ಫಾರ್ ಮೀ. ಆ್ಯಂಡ್ ನನ್ನ ಅಗೇನ್ಸ್ಟು ಆಗಿರಲಿ, ಜೊತೆಗಾಗಿರ್ಲಿ, ಏನೋ ಒಂದು ನಮಗೆ ಪ್ರತಿಯೊಂದು ಇಂಪ್ರವೈಸೇಷನ್ಸ್ಗೂ ತುಂಬ ಹೆಲ್ಪ್ ಮಾಡೋರು ಸರ್. ಅವರು ತುಂಬ ಎಕ್ಸ್ಪೀರಿಯನ್ಸಿಂದ ನಾವು ಒಂಚೂರು ಅದರಿಂದ ಕಲಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ರಚನಾ, ಪ್ರಾಕ್ಟೀಸಿಂದ ಆಗಿರಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದ್ದಿದ್ದು ನಾನು ಡ್ಯಾನ್ಸರ್ ಅಂತ. ನಾನು ಈಗ ಕಲಿತಾ ಇರೋ ಚಿಕ್ಕ ಪುಟ್ಟ ಡ್ಯಾನ್ಸರ್ ಥರ. ಬಟ್ ಅವರು ಬಂದು ಆ ಒಂದು ಎನರ್ಜಿ, ಆ ಹುಮ್ಮಸ್ಸು ಕಲಿತು ಪ್ರಾಕ್ಟೀಸ್ ಮಾಡಿ ಸೆಟ್ಟಲ್ಲಿ ನನ್ನ ಎನರ್ಜಿಗೆ ಮ್ಯಾಚ್ ಮಾಡೋದು, ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದರೆ ನಾವು ಅಷ್ಟು ಹೈಪ್ಡ್ ಅಪ್ ಆಗಿರ್ತೀವಿ, ಮುರಳಿ ಮಾಸ್ಟರ್ ಅಷ್ಟು ಹೈಪ್ ಕೊಡ್ತಾ ಇರ್ತಾರೆ, ಅಷ್ಟು ಎನರ್ಜಿಲಿ ಇರ್ತೀವಿ. ಆ ಎನರ್ಜಿಗೆ ಮ್ಯಾಚ್ ಮಾಡೋದಿದೆಯಲ್ಲ ಆಸ್ ಅ ಹೀರೋಯಿನ್, ಇಟ್ಸ್ ಅ ವೆರಿ ಗುಡ್ ಬಿಗ್ ಟಾಸ್ಕ್ ಆ್ಯಂಡ್ ಯು ಹವ್ ಡನ್ ಎಕ್ಸಲೆಂಟ್ ಜಾಬ್. ಸೊ ಥ್ಯಾಂಕ್ ಯು ರಚನಾಗೆ. ಹಾಗೂ ನನ್ನ ಸಹ ಕಲಾವಿದರಾದ ಧರ್ಮಣ್ಣ, ಮಾಂತೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾಲಿ. ನೋಡಬೇಕು. ಐ ಥಿಂಕ್ ನೆಕ್ಸ್ಟ್ ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತವಾಗಿ. ಸೊ ಆಸ್ ಅ ಹೀರೋ ಒಂದು ಕೇಳ್ಕೊಳ್ಳೋದೇನೆಂದ್ರೆ, ನಾನು ಹೀರೋ ಆಗಕ್ಕೆ ಕಾರಣ ನನ್ನ ತಂಡ ಪ್ಲಸ್ ನೀವೆಲ್ಲರೂ. ನಾವು ಒಂದು ನಮ್ಮ ಕೆಲಸ ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಹೊರತು ಅದನ್ನ ಪ್ರೋತ್ಸಾಹಿಸಿ ಬೆಳೆಸೋದು ನೀವು. ಸೊ ನಿಮ್ಮಿಂದ ನಾವು ಅದೇನೇ ಇದ್ರು ಈ ಸ್ಪಾರ್ಕ್ ಸಿನಿಮಾ ನನ್ನ ಲೈಫಲ್ಲಿ ಫಸ್ಟ್ ಸ್ಪಾರ್ಕ್ ಅಂತಾನೆ ಅನ್ಕೊಳ್ಳಿ. ನನ್ನ ಡೆಬ್ಯೂ ಸಿನಿಮಾ ಅಂತಾನೆ ಕನ್ಸಿಡರ್ ಆಗಲಿ ಆಸ್ ಆಕ್ಷನ್ ಹೀರೋ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ಇದೇ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಹರಿಸಿ, ಹಾರೈಸಿ. ಇದು ನಿಮ್ಮೆಲ್ಲರ ಕೇಳಿ, ನಾನು ಒಬ್ಬಂದಲ್ಲ.
ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ. ಇಲ್ಲಿ ಏನು ಸಾಂಗ್ ನೋಡಿದ್ರಿ, ನೀವು ಟೀಸರ್ ನೋಡಿದ್ರಿ, ಎಲ್ಲವೂ ಸಹ ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ. ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. And first of all, I'm very thankful to Avinash sir and Garima madam, entire your family. Thanks for coming for Kannada industry. You produced the Kannada movie. And ತುಂಬ ಖುಷಿಯಾಗಿದೆ ಏನಂದ್ರೆ ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಗ್ರೇಟ್ ಸಿಂಗ್. ದಯವಿಟ್ಟು ಒಂದು ಚಪ್ಪಲಿ ಮಾಡಲಿ ಅವ್ರಿಗೆ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ ಎಲ್ಲರೂ ಹೇಳಿದ್ರು. ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ, ನಿಜಕ್ಕೂ ತುಂಬಾ ಇಷ್ಟ ಆಗಿದೆ ಅಂದ್ರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ ಯುವರ್ ಫ್ಯಾಮಿಲಿ. ಮಿಲಾಡ್, ಥ್ಯಾಂಕ್ ಯು ಮಿಲಾಡ್. ಸೊ ನೋ ಸರ್, ಸೊ ಪ್ಲೆಷರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಕೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲಿ ಹಲ್ಲುಜ್ಜಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು. ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ರಿಫ್ಲೆಕ್ಷನ್ ಎಲ್ಲ ಹಂಗೆ ತೆಗೆದು ಬಿಟ್ಟಿದ್ದಾರೆ. ಇಬ್ರು ಅದ್ಭುತವಾಗಿ ಡಾನ್ಸ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನ ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವ್ನ ಡಾನ್ಸ್ಗೆ, ಫೈಟ್ಗೆ, ಆಕ್ಟಿಂಗ್ಗೆ ಗ್ಯಾರಂಟಿ ಯಾರಾದ್ರೂ ಅವನ್ನ ಕಂಟ್ರೋಲ್ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅದೆಲ್ಲ ಭಯ. ಸೊ ಆಗ್ಲೇ ಸಚಿನ್ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಸಾಂಗ್ಸು, ಕಮರ್ಷಿಯಲ್ ಡಾನ್ಸ್ ಎಲ್ಲ ನೋಡಿ ತುಂಬಾ ವರ್ಷಗಳಾಗೋಯ್ತು. ನಾವು ಈಗೆಲ್ಲ ರಿಯಲಿಸ್ಟಿಕ್ ಅಂತ ಬರೀ ಮಾಂಟೇಜಲ್ಲೇ ಸಾಂಗ್ಗಳು ಮುಗ್ದೋಗುತ್ತೆ. ಇವತ್ತು ಸೆನ್ಸಿಗೆ ನಾವು ಅಂತ ಕಮರ್ಷಿಯಲ್ ಸಾಂಗ್ಗಳನ್ನ ನಾವು ಕೊಡ್ತಾ ಇಲ್ಲ. ಸೊ ಅದರಲ್ಲಿ ಈ ಒಂದು ಸಿನಿಮಾಗೆ ಮತ್ತೆ ಒಂದು ರೀಸೈಕ್ಲಿಂಗ್ ಥರ ಒಂದು ಕಮರ್ಷಿಯಲ್ ಸಾಂಗ್ನ ಮಾಡಿದ್ದೀರ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಂತ ಎಲ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನ್ ಆಗಿ ಈ ಸಿನಿಮಾವನ್ನು ಮಾಡಿದ್ದಾರೆ, ಎಂಟೈರ್ ಎಲ್ಲ ಟೀಮು ಸಹ. ಹಾಗಾಗಿ ಇದೇ ಸೆಪ್ಟೆಂಬರ್ 25 ಬರ್ತಾ ಇದ್ದೀರಿ. ಅದು ಹೆಚ್ಚಾಗಿ ನನ್ನ ಗೆಳೆಯ ಶರಣ್ ಈ ಹಾಡನ್ನು ಹಾಡಿದ್ದಾನೆ. ಅವನು ಮುಟ್ಟಿದೆಲ್ಲ ಚಿನ್ನ ಹಾಡಿರೋ ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಸಚಿನ್ ಅವ್ರು ಇರ್ಬೋದು, ಪ್ರಮೋದ್ ಮರ್ವಂತ್ ಅವ್ರು ಇರ್ಬೋದು, ಮುರಳಿ ಇರ್ಬೋದು, ಅದು ಎಡಿಟರ್ಸು ಅಂಡ್ ಸಿಂಗರ್ಸು, ಸಂಗೀತ ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಅಂಡ್ ಮನೋಹರ್ ಸರ್, ನಿಮ್ಮ ಆಶೀರ್ವಾದ, ಇಂಡಸ್ಟ್ರಿನ ಮೊದಲಿಂದ ನೋಡಿರೋರು ನೀವು. ಸೊ ನಮ್ಮ ನಿರಂಜನ್ ಹೇಳಿದಾಗೆ ಸಾವಿರಾರು ಹಾಡುಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವ್ರು. ನಿಮ್ಮ ಆಶೀರ್ವಾದನೇ ಈ ಸಿನಿಮಾದಲ್ಲಿದೆ. ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮದವರಲ್ಲಿ ವಿನಂತಿ, ಒಂದು ಎಕ್ಸ್ಟ್ರಾ ಸಪೋರ್ಟ್, ಒಂದೆರಡು ಸಾಲ ಎಕ್ಸ್ಟ್ರಾ ಬರೆಯೋದಿರ್ಬೋದು, ಒಂದೆರಡು ರೀಲ್ ಎಕ್ಸ್ಟ್ರಾ ಹಾಕೋದಿರ್ಬೋದು, 2 ಮಾತು ಹೆಚ್ಚಿಗೆ ಮಾತಾಡೋದಾಗ್ಬೋದು. ಈ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಮಾಡಿ, ಯಾಕಂದ್ರೆ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಭವಿಷ್ಯ ನಿರ್ಧಾರ ಆಗುವಂಥ ಸಿನಿಮಾ. ನಿರಂಜನ್ ಸಿನಿಮಾ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾಗೆ ನಾನೇ ಮುಹೂರ್ತಕ್ಕೆ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ. ಆ ಸಿನಿಮಾನ ಅವ್ನು ಸೂಪರ್ ಸ್ಟಾರ್ ಆಗಿಲ್ಲ, ಬಟ್ ಈ ಸಿನಿಮಾದ ಡೆಫಿನೆಟ್ ಆಗಿ ಹೇಳ್ತೀನಿ ಅವ್ನು ಸೂಪರ್ ಸ್ಟಾರ್ ಆಗೇ ಆಗ್ತಾನೆ. ನಿಮ್ಮ ಚಿಕ್ಕಪ್ಪನ ಮೀರಿಸುವಂತ ಪ್ರತಿಭೆ ನೀನಾಗಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಒನ್ಸ್ ಅಗೇನ್ ಲವ್ ಯು.